ಈಗ ಮಾತಾಡು. ಓ, ಇದು ಇದು ನಿನ್ನ ಆಟ. ನಾನು ನಿನ್ ಶಕ್ತಿನ ಮೆಚ್ಚಿದೆ. ಯಾಕೆ ನಗ್ತಾ ಇದ್ಯಾ? ಹುಳು ಮಾನವ ನೀನು. ನೀನೇನು ನನ್ನ ಶಕ್ತಿ ಬಗ್ಗೆ ಪ್ರಶಂಸೆ ಕೊಡುವುದು? ಇಡೀ ಬ್ರಹ್ಮಾಂಡಕ್ಕೆ ಗೊತ್ತು ನನ್ನ ಶಕ್ತಿ ಏನು ಅಂತ. ಆಯ್ತು, ನಿನ್ ಶಕ್ತಿ ಮುಂದೆ ನನ್ನ ಮಂತ್ರ ಶಕ್ತಿ ಏನು ನಡೆಯಲ್ಲ ಅಂತ ಗೊತ್ತಾಯ್ತು. ಇವಾಗಾದ್ರೂ ಗೊತ್ತಾಯ್ತಲ್ಲ. ನಾನು ನಿನ್ಗೊಂದು ಚಾಲೆಂಜ್ ಹಾಕ್ತೀನಿ. ನಾನು ನನ್ನ ಶಕ್ತಿನ ಬಳಸ್ದೆ ನಿನ್ ಜೊತೆ ಹೋರಾಡ್ತೀನಿ. ಹಾಗೆ ನೀನು ನಿನ್ನ ದೈವ ಶಕ್ತಿನ ಬಿಟ್ಟು ನನ್ನ ಜೊತೆ ಹೋರಾಡ್ಬೇಕು. ನೀನ್ ಗೆದ್ರೆ ನಾನೀ ಮನೆ ಬಿಟ್ಟು ಹೋಗ್ತೀನಿ. ನಾನ್ ಗೆದ್ರೆ ನೀನೀ ಮನೆ ಬಿಟ್ಟು ಹೋಗ್ಬೇಕು. ಆಯ್ತು, ಹಾಗೆ ಆಗ್ಲಿ. ಈ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ. ನಾನೊಬ್ಬ ಸಾಮಾನ್ಯ ಮನುಷ್ಯ ಆಗಿ ನನ್ನ ಶಕ್ತಿನ ಬಳಸ್ದೆ ನನ್ನಿಂದ ಶಿವಗಮಿಗೆ ಎಷ್ಟು ಹಿಂಸೆ ಕೊಡೋದಕ್ಕಾಗುತ್ತೋ ಅಷ್ಟು ಹಿಂಸೆ ಕೊಡ್ತೀನಿ. ಅವಳನ್ನ ಸಮಸ್ಯೆಗಳ ಸರಪಳಿಲ್ ಸಿಗಾಕ್ಸ್ತೀನಿ. ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ. ನೀನು ಬೇರೆಯವರಿಗೆ ಮಾಡೋ ತೊಂದರೆ, ಕೊಡೋ ನೋವು ನಿನಗೆ ತಿರುಬಾಣವಾಗಿ ಬರುತ್ತೆ ಅನ್ನೋ ಅರಿವು ನಿನಗಿಲ್ಲ. ಕರ್ಮಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಮಾತನ್ನ ನನ್ನ ಮುಂದೆ ನಿಂತು ಹೇಳುವುದಕ್ಕೆ ಎಷ್ಟು ಧೈರ್ಯ ನಿನಗೆ? ನಿನ್ನಿಂದ ಆಗಿದ್ದನ್ನ ನೀನು ಮಾಡು. ಶಿವಗಾಮಿನ ಹೇಗೆ ಕಾಪಾಡಬೇಕು ಅನ್ನುವುದು ನನಗೆ ಗೊತ್ತಿದೆ. ನಮ್ಮಿಬ್ರಲ್ಲಿ ಯಾರೇ ಅವ್ರ ಶಕ್ತಿನ ಬಳಸಿದ್ರು ಆ ಕ್ಷಣನೇ ಅವರು ಸೋಲನ್ನ ಒಪ್ಕೋಬೇಕು. ಹಾಗೆ ಆಗಲಿ. ನಾಳೆ ರಾಹುಕಾಲದ ನಂತರ ಸಾಮಾನ್ಯ ಹೆಣ್ಣಾಗಿ ನಿನ್ನ ಮುಂದೆ ಬರುತ್ತೇನೆ. ಆ ಕ್ಷಣದಿಂದ ನನ್ನ ಶಕ್ತಿಯನ್ನ ನಾನು ಬಳಸುವುದಿಲ್ಲ. ಈ ಸಲ ಖಂಡಿತ ನಾನ್ ನಿನ್ನ ಸೋಲಿಸ್ತೀನಿ. ಸ್ಪರ್ಧೆ ಶುರುವಾಗೋಕೆ ಮುಂಚೆನೆ ಫಲಿತಾಂಶದ ಬಗ್ಗೆ ಮಾತಾಡುವವನು ಮೂಢ. ಅವನಿಗೆ ಸ್ಪರ್ಧೆಯಲ್ಲಿ ಗೆಲ್ಲುವ ಭರವಸೆ ಇಲ್ಲ ಅಂತ ಅರ್ಥ. ಆಯ್ತು, ಮಾತಾಡಲ್ಲ, ಮಾಡಿ ತೋರಿಸ್ತೀನಿ.